ಅದರಲ್ಲಿ ನಿಮ್ಮ ನಿರಂತರ ಹೋರಾಟಕ್ಕೂ ನಾನು ಮೆಚ್ತೀನಿ. ಮತ್ತೆ ಇಡೀ ಪತ್ರಿಕಾ ಉದ್ಯಮ ಸಮುದಾಯ ಕೂಡ ನಿಮ್ಮ ಜೊತೆ ನಿಂತಿದ್ದಕ್ಕೆ ಕೂಡ ನಾನು ಮೆಚ್ತೀನಿ. ಮತ್ತೆ ಇಂಥದ್ದು ಯಾರಿಗೂ ಆಗ್ಬಾರ್ದು. ನೋಬಡಿ ಶುಡ್ ಅಂಡರ್ಗೋ ದಿಸ್. ಸತ್ಯವನ್ನು ಹುಡ್ಕೊಂಡು ಹೋಗ್ತಾ ಇರೋದನ್ನು ಬಂಧಿಸಿ ಅವಮಾನ ಮಾಡಿಸಿ ಇದು ಮಾಡಿದಕ್ಕೆ ಅವನು ನಿಜವಾಗ್ಲೂ ಧೈರ್ಯವನ್ನು ನಾನು ಮೆಚ್ತೀನಿ. ಥ್ಯಾಂಕ್ ಯು. ನೀವು ಕೂಡ ರಾತ್ರಿ ಮಾತಾಡ್ಬೇಕಾದ್ರೆ ಮಾತು ಹೇಳಿದ್ರಿ, ಮೊದಲಿಗೆ ಅವ್ರು ಎಲ್ಲಿದ್ದಾರೆ ನೀವು ABS ಕಾರ್ಪಸ್ ಹಾಕೊಳ್ಳಿ ಅಂತೇಳಿ. ಹೌದು, ನೋಡಿ ಕಾನೂನಿದೆ ಸರ್, ಕಾನೂನಿದೆ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಇದ್ದೀವಿ. ಯಾವಾಗ್ಲೂ ಕೂಡ ನ್ಯಾಯ ಎಲ್ಲಿರುತ್ತೋ ನ್ಯಾಯ ಸಿಕ್ಕೇ ಸಿಗುತ್ತೆ ಅಲ್ವಾ ಭಾಸ್ಕರ್ ರಾವ್ ಸರ್? ಅಲ್ಲ ಬಂತಲ್ಲ, ನ್ಯಾಯ ಸಿಕ್ತಲ್ಲ, ಅದು ಮೆಚ್ಚಬೇಕು. ಇಲ್ದ್ರೆ ಕೆಲವು ಸರ್ತಿ ನ್ಯಾಯದ ಕುತ್ತಿಗೆ ಕೂಡ ಹಿಸಕ್ ಬಿಡ್ತಾರೆ. ಸೊ ಈಗ ಹೆಬಿಯಸ್ ಕಾರ್ಪಸ್ ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಹಿಸ್ ವೇರ್ ಅಬೌಟ್ಸ್ ಆರ್ ನೋನ್, ಬೇಲ್ ಹ್ಯಾಸ್ ಬೀನ್ ಗ್ರಾಂಟೆಡ್ ಅಂತ. ಬಟ್ ಏನೋ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸುರಕ್ಷಿತವಾಗಿದ್ದಾನೆ ಅಷ್ಟೇ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು ಹೌದು. ನೋಡಿ ಇವತ್ತು ಸರ್ಕಾರ ವರ್ಸಸ್ ರಿಪಬ್ಲಿಕ್ ಬಾಂಗ್ಲಾ ಅನ್ನೋ ರೀತಿಯಾಗಿ ಹೋಗಿತ್ತು, ಆ ಮಟ್ಟಕ್ಕೆ ಹೊರಟೋಗಿತ್ತು, ಆ ಹಂತಕ್ಕೆ ಹೋಗಿತ್ತು. ಬಿಜೆಪಿಯವರು ಹೋದ್ರು ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ, ಅವ್ರ ಮೇಲೆ ಲಾಠಿ ಚಾರ್ಜ್. ಕಾಂಗ್ರೆಸ್ನವರು ಹೋದ್ರು ಪ್ರತಿಭಟನೆ ಮಾಡೋದಕ್ಕೆ, ಅವ್ರ ಮೇಲೆ ಲಾಠಿ ಚಾರ್ಜ್. ಮಾಧ್ಯಮದವ್ರು ಹೋಗಿ ಸುದ್ದಿ ಮಾಡೋದಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋದು. ಎಲ್ಲಿ ತಗೊಂಡೋಗ್ತಿದ್ದಾರೆ ಇವರು ಸಮಾಜವನ್ನ ಪಶ್ಚಿಮ ಬಂಗಾಳದಲ್ಲಿ ಭಾಸ್ಕರ್ ಅವರೇ? ದಟ್ ಈಸ್ ವಾಟ್ ಇಸ್. ಈಗ ಪ್ರಾಥಮಿಕ ಜಯ ಸಿಕ್ಕಿದೆ, ಇದರಿಂದ ನೀವು ಕುಗ್ಗೋಗ್ಬಾರ್ದು, ಇನ್ನು ಧೈರ್ಯವಾಗಿ ಮುಂದುವರಿಸಬೇಕು, ನಿಮ್ಮ ಹೋರಾಟ ಧೈರ್ಯವಾಗಿ ಮುಂದುವರಿಸಬೇಕು ಅಷ್ಟೇ. ಒಳ್ಳೇದಾಗ್ಲಿ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಭಾಸ್ಕರ್ ರಾವ್ ಸರ್, ನಮ್ಮ ಮುಂದಿಗೆ ಮಾತನಾಡೋದಕ್ಕೆ. ನೋಡಿ ನಮ್ಮ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತುಪಾನ್ ಎಲ್ಲೂ ಕೂಡ ಎದೆಗುಂದಲಿಲ್ಲ. ಅರೆಸ್ಟ್ ಮಾಡ್ತೀರಾ ಮಾಡಿ, ನಾನೇನು ತಪ್ಪು ಮಾಡಿದ್ದೀನಿ ಅಂತೇಳಿ ಧೈರ್ಯವಾಗಿ ಅಲ್ಲಿ ಅವರು ಮಾತಾಡುವಂಥ ಕೆಲಸವನ್ನು ಮಾಡಿದ್ರು. ರಾತ್ರಿ ಅವ್ರು ಬಾಯಿ ಮುಚ್ಚ ಕೆಲಸ ಮಾಡಿದ್ರು ಪೊಲೀಸ್ನವರು. ಮುಖಕ್ಕೆ ಕ್ರಿಕೆಟ್ ಆಡ್ಬೇಕಾದ್ರೆ ಹಾಕೋತಿಲ್ಲ ಹೆಲ್ಮೆಟ್, ಅದನ್ನು ಹಾಕ್ಕೊಂಡು ಬಂದಿದ್ರು ಅರೆಸ್ಟ್ ಮಾಡೋಕ್ಕೆ, ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ. ಈಗ ಅವ್ರಿಗೆ ಜಾಮೀನು ಸಿಕ್ಕಿದೆ. ನೋಡಿ ಇಲ್ಲಿ ನಮ್ಮ ಆಫೀಸಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಇದೆ ಅಂತೇಳಿ, ದೃಶ್ಯಗಳಲ್ಲಿ ನನ್ನ ಬೆನ್ನ ಹಿಂದೆ ಗಮನಿಸ್ತಿರಬಹುದು. ಇದು ಇಡೀ ರಿಪಬ್ಲಿಕ್ ಕನ್ನಡದ ಸಂಭ್ರಮ. ಪತ್ರಿಕೋದ್ಯಮಕ್ಕೆ ನ್ಯಾಯಸಮ್ಮತವಾದ ವರದಿಗಾರಿಕೆಗೆ ಯಾವತ್ತಿಗೂ ಕೂಡ ಜಯ ಸಿಗುತ್ತೆ ಅನ್ನೋದು ಇವತ್ತು ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಎಷ್ಟೇ ಅಡ್ಡಿಪಡಿಸುವ ಪ್ರಯತ್ನ ಪಟ್ಟರೂ ಕೂಡ ಅದನ್ನ ಕಟ್ ಹಾಕ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದಕ್ಕೆ ನಮ್ಮ ಹಿಂದೆ ಕಾಣ್ತಾ ಇರುವ ದೃಶ್ಯಗಳು ಸಾಕ್ಷಿ. 3 ದಿನ ಸತತವಾಗಿ 3 ದಿನಗಳ ಕಾಲ ಜೈಲಿನ ಅಧಿಕಾರಿಗಳ ಅಧೀನದಲ್ಲಿದ್ರು ನಮ್ಮ ಬಾಂಗ್ಲಾದ ವರದಿಗಾರ ಸಂತುಪನ್. ಯಾವ ಉಗ್ರಗಾಮಿಗಳು ಯಾವ ಕಳ್ಳರನ್ನ ಹಿಡಿದು ಸೆರೆಮನೆಯಲ್ಲಿ ತಳ್ಳಬೇಕಾಗಿತ್ತು ಆ ಕಾರ್ಯವನ್ನ ಪಕ್ಕಕ್ಕಿಟ್ಟು ದಿಟ್ಟ ವರದಿಗಾರಿಕೆಯನ್ನ ಮಾಡ್ತಾ ಇದ್ದ ಬಾಂಗ್ಲಾದ ವರದಿಗಾರರನ್ನ ಅರೆಸ್ಟ್ ಮಾಡಿತ್ತು ಮಮತಾ ಬ್ಯಾನರ್ಜಿಯ ಸರ್ಕಾರ. ಅದರ ವಿರುದ್ಧ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಸಮರಕ್ಕೆ ಸಿಕ್ಕಿರುವ ಜಯ ಇದು. ಈ ಜಯವನ್ನ ಕೇವಲ ಬಾಂಗ್ಲಾದಲ್ಲಿ ಮಾತ್ರವಲ್ಲ, ಪಶ್ಚಿಮ ಬಂಗಾಳ ಮಾತ್ರವಲ್ಲ, ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ವರದಿಗಾರರನ್ನ ಕಟ್ಟಾಕೋ ಪ್ರಯತ್ನ ನಿಲ್ಲೋದಿಲ್ಲ ಅನ್ನೋದು ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ನಾವು ಈ ಸಂಭ್ರಮಕ್ಕೂ ಕೂಡ ಕಾರಣ ಇದೆ. ಯಾಕಂದ್ರೆ ಈ ಸಂಭ್ರಮಕ್ಕೆ ಕಾರಣವಾಗ್ತಾ ಇರೋದು, ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಒಬ್ಬ ಪತ್ರಕರ್ತನನ್ನ ಅರೆಸ್ಟ್ ಮಾಡಿದ್ರು ಅಂತಂದ್ರೆ ನಮ್ಗೇನ್ ಫರ್ಕ್ ಅಂತ ಹೇಳಿ ಬೇರೆ ಮಾಧ್ಯಮಗಳು ಅದನ್ನ ಪರಿಗಣಿಸಿರ್ಬೋದು. ಆದ್ರೆ ಒಂದು ದೂರದೃಷ್ಟಿಯಿಂದ ಗಮನಿಸಿದ್ರೆ ಇವತ್ತು ಸಂತುಪನ್ ಆಯ್ತು, ನಾಳೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆದ ಅನ್ಯಾಯದ ವಿರುದ್ಧ ಯಾರಾದ್ರೂ ಮಾತನಾಡಿದ್ರೆ ಹೀಗಾಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇದೇ ಕಾರಣಕ್ಕೆ ಒಬ್ಬ ಪತ್ರಕರ್ತ ಅಥವಾ ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ಪತ್ರಕರ್ತ ಅಂತ ಇದನ್ನ ನಾವು ಪರಿಗಣಿಸಲಿಲ್ಲ. ಇಡೀ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಪತ್ರಿಕೋದ್ಯಮ ಆಸ್ ಅ ಓವರ್ ಆಲ್ ಅದಕ್ಕೆ ಕಡಿವಾಣ ಹಾಕೋ ಪ್ರಯತ್ನ ಅಂತ ಹೇಳಲಾಗ್ತಾ ಇತ್ತು. ಹಾಗಾಗಿ ಈ ಮಮತಾ ಬ್ಯಾನರ್ಜಿ ಸರ್ಕಾರದ ನಡೆಯ ವಿರುದ್ಧ ನಾವು ಧಿಕ್ಕರಿಸಿದ್ವಿ, ಹೋರಾಡಿದ್ವಿ. ಕೋಲ್ಕತ್ತಾ ಹೈಕೋರ್ಟ್ ನಿಂದ ತನಿಖೆಗೂ ಕೂಡ ತಡೆ. ಇದು ಮತ್ತೊಂದು ಗೆಲುವು, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಗೆ ಸಿಕ್ಕಿರುವ ಅತಿ ದೊಡ್ಡ ಗೆಲುವು ಇದು. ಕೇವಲ ಬೇಲ್ ಮಾತ್ರವಲ್ಲ, ಸಂತುಪನ್ ವಿರುದ್ಧವಾಗಿ ನಡೀತಾ ಇದ್ದ ತನಿಖೆಗೂ ಕೂಡ ಹೈಕೋರ್ಟ್ ತಡೆಯನ್ನ ನೀಡಿದೆ. 2 ಮೇಜರ್ ವಿಕ್ಟರಿ, 2 ದೊಡ್ಡ ಗೆಲುವು. ಮಮತಾ ಬ್ಯಾನರ್ಜಿ ಸರ್ಕಾರದ ದುರಹಂಕಾರಕ್ಕೆ ಇವತ್ತು ಕೋರ್ಟ್ ಚಾಟಿ ಬೀಸಿದೆ. ನಿಖಿಲ್, ನಾನು ಹೇಳ್ತಾ ಇದ್ದೆ ನೋಡಿ, ಯಾರೋ ಒಬ್ಬ ವರದಿಗಾರ ಅಲ್ಲ, ನಮ್ಮ ರಿಪಬ್ಲಿಕ್ ಬಾಂಗ್ಲಾದ ಒಬ್ಬ ವರದಿಗಾರ ಅಲ್ಲ, ಸರ್ಕಾರದ ವಿರುದ್ಧವಾಗಿ
ಅಥವಾ ಅನ್ಯಾಯದ ವಿರುದ್ಧವಾಗಿ ನಾವು ನ್ಯಾಯಸಮ್ಮತವಾಗಿ ವರದಿಗಾರಿಕೆಗೆ ನಿಂತರೆ ಅದಕ್ಕೆ ಯಾರೂ ಕೂಡ ಅಡ್ಡಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿದೆ ಇವತ್ತಿನ ಈ ಹೋರಾಟ. 100% ಸ್ಮಿತಾ ಅವ್ರೆ, ನೀವು ಹೇಳ್ತಿದ್ರಿ ರಿಪಬ್ಲಿಕ್ ಕನ್ನಡ ಅಥವಾ ರಿಪಬ್ಲಿಕ್ ಬಾಂಗ್ಲಾ, ರಿಪಬ್ಲಿಕ್ ಇಂಗ್ಲೀಷ್, ಹಿಂದಿ ಎಲ್ಲವೂ ಕೂಡ ಇಂಥ ಅದೆಷ್ಟು ಹೋರಾಟಗಳನ್ನು ಎದುರಿಸಿದೆ. ಹಿಂದೆ ಅರ್ನಬ್ ಗೋಸ್ವಾಮಿ ಅವ್ರಿಗೂ ಕೂಡ ಯಾವ ರೀತಿಯಾಗಿ ಅಲ್ಲಿನ ಸರ್ಕಾರಗಳು ಕುಗ್ಗಿಸುವಂಥ ಪ್ರಯತ್ನಗಳನ್ನು ಮಾಡ್ತು, ನಿರಂತರ ಹೋರಾಟ ಮಾಡಿದ್ವಿ, ಗೆದ್ವಿ. ಈಗಲೂ ಕೂಡ ಕರ್ನಾಟಕದಲ್ಲಿ ನಮಗೂ ಕೂಡ ಇಂಥ ಪರಿಸ್ಥಿತಿ ಬರ್ಬೋದು, ಬೇರೆ ಮಾಧ್ಯಮಗಳಿಗೆ ಬರ್ಬೋದು, ಯಾರಿಗೂ ಬಂದರೂ ಕೂಡ ಅದನ್ನು ಎದುರಿಸುವಂಥ ತಾಕತ್ತು, ಶಕ್ತಿ ರಿಪಬ್ಲಿಕ್ ಟಿವಿಯ ನಮ್ಮ ಎಲ್ಲ ಚಾನೆಲ್ಗಳಿಗೂ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ ನಾನು ಹೇಳುವಂಥ ಒಂದೇ ಒಂದು ಮಾತು, ಸಂತೂಪನ್ ವಿಚಾರದಲ್ಲಿ ಅಲ್ಲಿ ಹೋರಾಟ ನಡೀತಾ ಇದೆ. ಹೋರಾಟವನ್ನು ನಾವು ಕವರ್ ಮಾಡೋಕ್ಕೆ ಹೋದಾಗ ಇವ್ರು ಮಾಡಿರುವಂಥದ್ದು ನಮ್ಮನ್ನು ತಡೆಯುವಂಥ ಪ್ರಯತ್ನ. ತಪ್ಪೇನು ಮಾಡಿದ್ವಿ? ಇಲ್ಲೇನು ಕರ್ನಾಟಕ ಆಗಿರ್ಬೋದು, ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯ ಇದೆ. ಆ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅಲ್ಲಿನ ಮಮತಾ ಸರ್ಕಾರ ಮಾಡ್ತು. ಅದು ಅಲ್ಲಿ ಬಾಂಗ್ಲಾದಲ್ಲಿ ನಿರಂತರವಾಗಿ ಮಾಡ್ತಾ ಇದೆ. ಅದನ್ನು ಈಗ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ. ಇಂತಹ ಘಟನೆಗೆ ಅದು ಖಂಡಿಸಿದೆ. ಮಮತಾ ಬ್ಯಾನರ್ಜಿ ಅಂತಲ್ಲ, ಯಾವ ಸರ್ಕಾರವೂ ಕೂಡ ದಿಟ್ಟ ವರದಿಗಾರಿಕೆಯನ್ನ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಟ್ಟಾಕೋ ಪ್ರಯತ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಸಂತೂಪನ್ ಪ್ರಕರಣ ದೊಡ್ಡ ಉದಾಹರಣೆಯಾಗಿ ನಿಲ್ತಾ ಇದೆ. ನಾಗೇಂದ್ರ ಬಾಬು, ಅದೇ ಉದಾಹರಣೆ ಇಲ್ಲೂ ಕೂಡ ನಾವು ರಿಪಬ್ಲಿಕ್ ಕನ್ನಡ ಪ್ರಾರಂಭ ಮಾಡಿದಾಗಲೂ ಕೂಡ ಹೇಳಿದ್ವಿ, ಯಾವ ಮುಲಾಜಿಗೂ ಕೂಡ ಬಗ್ದಲೆ, ಯಾವ ಒತ್ತಡಕ್ಕೂ ಮಣಿದಲೆ ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ ಅಂತ ಹೇಳಿ. ಇವತ್ತು ಈ ಹೋರಾಟ ಅದಕ್ಕೆ ಮತ್ತೊಂದು ಸಾಕ್ಷಿ ಆಗ್ತಾ ಇದೆ. ಸ್ಮಿತಾ, ನಾನು ಅವತ್ತು ಅರ್ನಬ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ದೆ. ಪತ್ರಕರ್ತರೇ ಮಾಧ್ಯಮವನ್ನು ಕಟ್ಟಿ ಬೆಳೆಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ. ನಾವು ನ್ಯಾಯದ ಪರವಾಗಿ ಯಾವತ್ತೂ ಕೂಡ ನಿಲ್ತೀವಿ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಪತ್ರಕರ್ತರಿಗೆ ಯಾವತ್ತೂ ಕೂಡ ಪತ್ರಕರ್ತರ ನಿಲ್ಲೋದು, ಬೇರೆ ಯಾರು ಕೂಡ ಬಂದು ನಿಲ್ಲೋದಿಲ್ಲ. ರಾತ್ರಿ ಕೂಡ ಇದೇ ವಿಚಾರವನ್ನು ಹೇಳ್ತಾ ಇದೆ. ಬಹಳ ಬೇಸರ ಆಗ್ತಿತ್ತು ಸ್ಮಿತಾ, ನಾನೊಬ್ಬ ಪತ್ರಕರ್ತನಾಗಿ ಆ ಪತ್ರಕರ್ತನ ಕಷ್ಟ ನೋಡ್ಬೇಕಾದ್ರೆ ಅಥವಾ ಮಾತಾಡ್ತಿದ್ದ ನೋಡಿ. ನಾನು ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿದ್ದಾಗ ಕಳ್ಳರು ಬರ್ಬೇಕಾದ್ರೆ ಮುಖ ಮುಚ್ಕೊಂಡು ಬರ್ತಿರ್ತಾರೆ, ಪೊಲೀಸರು ದಿಟ್ಟವಾಗಿ ನಾವು ಅರೆಸ್ಟ್ ಮಾಡಿದ್ವಿ ಅಂತ ಬರ್ತಾರೆ. ಆದರೆ ಅದು ಉಲ್ಟಾ ಆಗ್ತಿತ್ತು ರಾತ್ರಿ. ಅದೇ ನಮ್ಮ ಪತ್ರಕರ್ತ ಧೈರ್ಯವಾಗಿ ನಿಂತ್ಕೊಂಡ್ ಬರ್ತಾರೆ, ಬಾಯಿ ಮುಚ್ಚುವಂಥ ಕೆಲಸವನ್ನ ಮಾಡ್ತಾ ಇದ್ರು, ಪೊಲೀಸರಿಗೆ ಮುಖ ಮುಚ್ಕೊಂಡು ಬರ್ತಾ ಇದ್ರು. ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಅಂತ ಪ್ರಶ್ನೆನ ಮಾಡಿದ್ವಿ. ನಮ್ಮೊಂದಿಗೆ ಮಾತಾಡ್ತಾ ಹಿರಿಯ ಪತ್ರಕರ್ತರೆಲ್ಲರೂ ಕೂಡ ಒಂದು ಪ್ರಜಾಪ್ರಭುತ್ವದ 4ನೇ ಅಂಗ ಪತ್ರಕರ್ತ ರಂಗ, ಮಾಧ್ಯಮ ರಂಗ, ಅದನ್ನು ಕಟ್ಟಿ ಹಾಕುವಂಥ ಕೆಲಸವನ್ನ ದೀದಿ ನಾಡಲ್ಲಿ ನಡೀತಾ ಇದೆ ಅಂತೇಳಿ ಎಲ್ಲರೂ ಕೂಡ ಖಂಡಿಸಿದ್ರು. ಇವತ್ತು ಆ ಖಂಡನೆ ಇತ್ತಲ್ಲ, ಅದಕ್ಕೆ ಸಿಕ್ಕಂಥ ಜಯ. ನಮ್ಮೊಂದಿಗೆ ಇಡೀ ಪತ್ರಕರ್ತ ವೃಂದದವರು ನಮ್ಮೊಂದಿಗೆ ಸಾಥ್ ಕೊಡುವಂತ ಕೆಲಸವನ್ನ ಮಾಡಿದ್ರು. ಎಲ್ಲರೂ ಕೂಡ ನಮ್ಮೊಂದಿಗೆ ಸಾಥ್ ಕೊಟ್ರು. ಅಲ್ಲಾಗಿದ್ದು ಪ್ರಮುಖವಾಗಿ ಮತ್ತೆ ಕನ್ನಡದ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ಸಂತೂಪನ್ ಹೋಗಿದ್ದು ವರದಿ ಮಾಡಲಿಕ್ಕೆ ಹೆಣ್ಣು ಮಕ್ಕಳು, ಬಡ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ಮೇಲೆ ಅಲ್ಲಿನ ಸರ್ಕಾರದ ಪ್ರತಿನಿಧಿಗಳು ಮಾಡ್ತಾ ಇದ್ದ ಅನ್ಯಾಯವನ್ನ ಖಂಡಿಸಿ ಬಹಳ ಬಹಳ ಹೆಮ್ಮೆ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ಹಾಗೆ ಸ್ಫೂರ್ತಿ ಕೂಡ. ಇಂಥ ಅನ್ಯಾಯ ಎಲ್ಲಾದ್ರೂ ಕೂಡ ಮೊದಲಿಗರಾಗಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನ ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ಇಂಥ ಎಷ್ಟೇ ಅಡೆತಡೆ ಎದುರಾದ್ರೂ ಕೂಡ ದಿಟ್ಟ ವರದಿಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಶ್ರುತಿ ನೋಡಿ, ಹೆಣ್ಣು ಮಕ್ಕಳ ವಿಚಾರ ನಾವು ಮಾತನಾಡ್ತಾ ಇದ್ವಿ. ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವ ಅನ್ಯಾಯವನ್ನ ಖಂಡಿಸಿ ಮಾಡ್ತಿದ್ದ ವರದಿ, ಅದಕ್ಕೆ ತಡೆಯೋ ಪ್ರಯತ್ನವನ್ನ ಒಬ್ಬ ಲೇಡಿ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿ ಇದ್ದ ರಾಜ್ಯದಲ್ಲಾಯ್ತು. ಮಾತನಾಡುವಾಗ ಎಷ್ಟೋ ಮಂದಿ ನಮಗೆ ರಿಪ್ಲೈ ಮಾಡುವಾಗ ಪತ್ರಕರ್ತರು, ಪೊಲೀಸ್ ಅಧಿಕಾರಿಗಳು, ಹಾಗೆ ವಕೀಲರು ಹೇಳ್ತಾ ಇದ್ರು, ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಇನ್ನೊಂದಿದೆಯಾ ಅಂತ ಹೇಳಿ. ಎಕ್ಸಾಕ್ಟ್ಲಿ ಸ್ಮಿತಾ, ನೀವೇ ಹೇಳಿದ್ರಿ, ಒಬ್ಬ ಮಹಿಳಾ ಸಿಎಂ ಮಮತಾ ಬ್ಯಾನರ್ಜಿ ಅವರು ಯಾರು ತಪ್ಪು ಮಾಡಿದ್ರು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದನ್ನ ಬಿಟ್ಟು ಮಹಿಳೆಯರು, ಮಕ್ಕಳ ಸುರಕ್ಷತೆಯ ಬಗ್ಗೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಧ್ವನಿ ಎತ್ತೋದಕ್ಕೆ ಹೋಗಿರುವ ಒಬ್ಬ ಪತ್ರಕರ್ತನ ಮೇಲೆ ನಿಮ್ಮ ದಬ್ಬಾಳಿಕೆ, ದೌರ್ಜನ್ಯ ಹೆಚ್ಚು ದಿನ ನಡೆಯಲ್ಲ ಅನ್ನೋದನ್ನ ಇಡೀ ದೇಶವೇ ಅದನ್ನ ಖಂಡಿಸಿತ್ತು. ಇವನ್ ಮಮತಾ ಬ್ಯಾನರ್ಜಿ ಅವರ ಈ ನಡೆಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ದಯವಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರು, ಮಕ್ಕಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಿ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ಅದನ್ನ ಬಿಟ್ಟು ದಿಟ್ಟ ವರದಿಗಾರಿಕೆ ಮಾಡಿರುವ ವರದಿಗಾರನ ಮೇಲೆ ನಿಮ್ಮ ದಬ್ಬಾಳಿಕೆ ಬೇಡ. ಅದನ್ನ ಕೋರ್ಟ್ ಕೂಡ ಇವತ್ತು ಪ್ರಸ್ತಾಪ ಮಾಡಿರೋದು ಅತಿ ದೊಡ್ಡ ಜಯ ರಿಪಬ್ಲಿಕ್ ಕನ್ನಡಗೆ, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ಗೆ ಅತಿ ದೊಡ್ಡ ಜಯ ಅಂತ ಅನ್ಸುತ್ತೆ. ಪತ್ರಿಕಾ ಸ್ವಾತಂತ್ರ್ಯ ತುಂಬಾ ಲಕ್ಸುರಿ ಪದ ಆಗೋಯ್ತಾ ಅಂತ ಹೇಳಿ ಕೇವಲ ಪಶ್ಚಿಮ ಬಂಗಾಳದಲ್ಲಿರ್ತ TMC ಸರ್ಕಾರ ಅಲ್ಲ, ಕಾಲಕ್ಕೆ ಇನ್ಕ್ಲೂಡಿಂಗ್ ಕನ್ನಡದ ನೆಲದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯವನ್ನ ಹತ್ತಿಕ್ಕೋ ಪ್ರಯತ್ನ ನಡೀತಲೇ ಇದೆ. ಆದರೆ ಪತ್ರಿಕೋದ್ಯಮ ಅನ್ನೋದು ಯಾವುದೇ ರೀತಿಯ ನಿರ್ಬಂಧಕ್ಕೂ ಕೂಡ ಬಗ್ಗೋದಿಲ್ಲ ಅನ್ನೋದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇವತ್ತು ಪ್ರೂವ್ ಮಾಡಿ ತೋರಿಸಿದೆ. ಪ್ರವೀಣ್ ಸರ್, ಹಿರಿಯರಿದ್ದೀರಿ, ಅನೇಕ ಘಟನೆಗಳನ್ನು ನೀವು ಕೂಡ ನೋಡಿರ್ತೀರಿ, ಪತ್ರಿಕಾ ಸ್ವಾತಂತ್ರ್ಯವನ್ನ ಹರಣ ಮಾಡ್ಲಿಕ್ಕೆ ಹೋಗುವಂತ ಪ್ರಸಂಗಗಳು. ಅಂಥ ಎಲ್ಲ ಪ್ರಯತ್ನಗಳಿಗೂ ಕೂಡ ಇವತ್ತು ರಿಪಬ್ಲಿಕ್ ಬಾಂಗ್ಲಾದ ಈ ಗೆಲುವು, ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಒಟ್ಟಾರೆ ಗೆಲುವು ದೊಡ್ಡ ಪಾಠ. ಏನು ಹೇಳ್ತೀರಿ? ಖಂಡಿತವಾಗ್ಲೂ ಸ್ಮಿತಾ, ಏನು ಮಮತಾ ಬ್ಯಾನರ್ಜಿ ಸರ್ಕಾರ ಏನು ಸರ್ವಾಧಿಕಾರ ಧೋರಣೆ ತೋರ್ತು, ಏನು ಪತ್ರಕರ್ತರನ್ನು ಲೆಕ್ಕಕ್ಕೆ ಇಲ್ಲ, ನ್ಯಾಯವನ್ನು ಹೇಳೋದೇ ತಪ್ಪು, ಅಲ್ಲಿ ಏನು ಹೆಣ್ಣು ಮಕ್ಕಳ ಮೇಲೆ ನಡೆದಂಥ ಅತ್ಯಾಚಾರವನ್ನು ಖಂಡಿಸೋದೇ ತಪ್ಪು, ಈ ರೀತಿ ಒಂದು ಧೋರಣೆಯನ್ನು ಅನುಸರಿಸ್ತಾ
ದೀದಿ ಸರ್ಕಾರ ಏನು